ತತ್ವನ್ಯಾಸದಲ್ಲಿ ಪರಾಯ ಅಭಾತ್ಮನೇ ವರುಣಾಯ ನಮಃ ಅದನ್ನು ಈಗ ಗಮನಿಸಬೇಕು. ಪರಮಾತ್ಮ ಅಕ್ಷಬ್ದವಾಚ್ಯನವಾಗಿದ್ದಾನೆ, ಮತ್ತೆ ನೀರಿನ ಅಧಿಪತಿಯಾದ ವರುಣನ ಅಂತರ್ಯಾಮಿ ಕೂಡ ಆಗಿದ್ದಾನೆ. ಇಲ್ಲಿ ಅಪ್ಶಬ್ದ ಅಥವಾ ಅದರ ಪರ್ಯಾಯ ಪದಗಳಾದಂತಹ ಜಲ ಇತ್ಯಾದಿ ಶಬ್ದಗಳ ಅರ್ಥಗಳನ್ನ ಅವು ಹೇಗೆ ಪರಮಾತ್ಮನಿಗೆ ಅನ್ವಿತ ಆಗ್ತವೆ ಅನ್ನೋದನ್ನ ನಾವು ಗಮನಿಸಬೇಕು. ಐತರೇಯ ಭಾಷ್ಯದಲ್ಲಿ ಪಂಚಭೂತಗಳಲ್ಲಿ ಪಂಚರೂಪಿ ಹರಿಯ ಉಪಾಸನೆ ಇದನ್ನ ವರ್ಣನೆ ಮಾಡುವಂತಹ ಪ್ರಸಂಗದಲ್ಲಿ ಅನಿರುದ್ಧ ತಥೈವಾಪ್ಸು ಬಹುರೂಪೋ ವ್ಯವಸ್ಥಿತ ಅಮ್ನಾಮ ಪಾಲನಾಚೈವ ಅಂತ ಹೀಗೆ ಅನಿರುದ್ಧ ರೂಪಿಯಾದ ಭಗವಂತನ ಒಂದು ವರ್ಣನವನ್ನ ಹೇಳ್ತಾರೆ. ನೀರಿನಲ್ಲಿ ಅನಿರುದ್ಧ ರೂಪಿಯಾದ ಭಗವಂತ ಇದ್ದಾನೆ, ಅವನು ಬಹುರೂಪದಿಂದ ಇದ್ದಾನೆ. ಯಾಕಂದ್ರೆ ನೀರು ಜಲ ಇತ್ಯಾದಿ ಶಬ್ದದಿಂದ ಮತ್ತೆ ಆಪಹ ಎಂಬ ಶಬ್ದದಿಂದಲೂ ಹೇಳಲ್ಪಡ್ತದೆ, ಇದು ನಮ್ಗೆ ಗೊತ್ತಿದೆ. ಅದರಲ್ಲಿ ಜಲಂ ಜಲೇ ಜಲಾನಿ ಅಂತ ಅದಕ್ಕೆ ಏಕವಚನ ದ್ವಿವಚನ ಬಹುವಚನ ಎಲ್ಲ ಇವೆ. ಆದರೆ ಈ ಆಪಹ ಎಂಬ ಶಬ್ದ ಬಹುವಚನದಲ್ಲಿ ಮಾತ್ರ ಇದೆ. ಅದಕ್ಕೆ ಒಂದು ಸಂಬಂಧವೂ ಹೀಗಿದೆ ಅಂತ ಕಾಣಿಸ್ತದೆ. ಆ ನೀರಿನಲ್ಲಿ ಬಹುರೂಪದಿಂದ ಇದ್ದಾನೆ. ನೀರಿನಲ್ಲಿ ಬಹುರೂಪದಿಂದ ಅನಿರುದ್ಧ ರೂಪಿಯಾದ ಭಗವಂತ ಇರುವುದರಿಂದ ಆ ನೀರನ್ನು ಹೇಳುವಂತಹ ಶಬ್ದ ಅಪಶಬ್ದವು ಕೂಡ ಬಹುವಚನವಾಗಿಯೇ ಇದೆ. ಯಾಕೆಂದ್ರೆ ಅಮ್ನಾಮ ಪಾಲನಾಥ್, ಎಲ್ಲವನ್ನೂ ರಕ್ಷಿಸುವುದರಿಂದ ಆತನಿಗೆ ಅಪ ಅಂತ ಹೀಗೆ ಶಬ್ದ ಇದೆ. ಪೃಥ್ವಿ ಮಣ್ಣು ಒಂದೇ, ಅಗ್ನಿ ಮತ್ತೆ ಜಲ ತೇಜಸ್ಸು ವಾಯು ಆಕಾಶ ಅಂತ ಹೀಗೆಲ್ಲ ಇವೆ. ವಾಯು ಮತ್ತು ಆಕಾಶಗಳು ಒಂದೊಂದೇ. ಆದ್ರೆ ನೀರು ಮಾತ್ರ ಗಂಗೆಯ ನೀರು, ಯಮುನೆಯ ನೀರು, ಕೆರೆಯ ನೀರು, ಬಾವಿಯ ನೀರು ಹೀಗೆಲ್ಲ ಬೇರೆ ಬೇರೆ ರೀತಿಯಾಗಿರ್ತದೆ. ಅವುಗಳಲ್ಲೆಲ್ಲ ಬಹುರೂಪದಿಂದ ಭಗವಂತ ಇದ್ದಾನೆ ಅಂತ ನಾವು ತಿಳಿಯಬಹುದು. ಬಹುರೂಪನಾದ್ರಿಂದ ಬಹುವಚನ ಅಂತ ಅಪಶಬ್ದವಾಚ್ಯನಾಗಿ ಅನಿರುದ್ಧ ನೀರಿನಲ್ಲಿದ್ದಾನೆ. ಅನುವ್ಯಾಖ್ಯಾನದಲ್ಲೂ ಕೂಡ 1ನೇ ಅಧ್ಯಾಯ 1ನೇ ಪಾದ 205ನೇ ಶ್ಲೋಕದಲ್ಲಿ ಆಪಹ ಆಪಾಲನಾಥ್, ಐತರೇಯ ಭಾಷ್ಯದ ಅರ್ಥ ಮತ್ತೆ ಅನುವ್ಯಾಖ್ಯಾನದ ಅರ್ಥ ಒಂದೇ ರೀತಿಯಾಗಿದೆ. ಆಪಾಲನಾಥ್, ಚೆನ್ನಾಗಿ ಪಾಲಿಸುವುದರಿಂದ ಆತ ಆಪಹ ಅಂತ ಉಕ್ತನಾಗಿದ್ದಾನೆ. ಛಾಂದೋಗ್ಯ ಭಾಷ್ಯದ 4ನೇ ಅಧ್ಯಾಯದಲ್ಲಿ ಇದು ಅನ್ವಾಹಾರ್ಯ ಆಹವನಿಯಾಗ್ನಿಯಿಂದ ಪ್ರಾಣಾದಿಗಳಲ್ಲಿರುವ ಭಗವಂತನ ಉಪದೇಶ, ಆ ಒಂದು ಪ್ರಕರಣ. ಅಲ್ಲಿ ಕೂಡ ಆಪಹ ಆಪಾಲನಾಥ್, ಪೂರ್ಣವಾದ ರಕ್ಷಣೆಯನ್ನು ಭಕ್ತರಿಗೆ ಒದಗಿಸುವುದರಿಂದ ಆ ಭಗವಂತನಿಗೆ ಆಪಹ ಎಂಬ ಶಬ್ದವಾಚ್ಯತ್ವವನ್ನ ಹೇಳ್ತಾರೆ. ಛಾಂದೋಗ್ಯ ಭಾಷ್ಯದ 5ನೇ ಅಧ್ಯಾಯದಲ್ಲಿ ಮಾತ್ರ ಒಂದು ವಿಭಿನ್ನವಾದ ಅರ್ಥ ನಮಗೆ ಕಾಣಿಸ್ತದೆ. ಅದು ವೈಶ್ವಾನರನ ಕಟಿ ಪ್ರದೇಶ ಅಪನಾಮಕ ಅಂತ ವರ್ಣನೆ ಮಾಡುವ ಪ್ರಸಂಗ. ವೈಶ್ವಾನರ ರೂಪಿ ಭಗವಂತನ ಶರೀರದ ವರ್ಣನ ಅದು. ಅಲ್ಲಿ ವ್ಯಾಪ್ತತ್ವಾದ ಆಪ ಇತ್ಯುಕ್ತ, ಪರಮಾತ್ಮನ ಕಟಿ ಪ್ರದೇಶಕ್ಕೆ ಅಲ್ಲಿ ಆಪಹ ಶಬ್ದವನ್ನು ಹೇಳಿದ್ದಾರೆ. ಅದು ಪರಮಾತ್ಮನ ಕಟಿ ಪ್ರದೇಶ ವ್ಯಾಪ್ತವಾಗಿರುವುದಂದ್ರೂ ಪರಮಾತ್ಮ ವ್ಯಾಪ್ತನಾಗಿರುವುದಂದ್ರೂ ಅರ್ಥ ಅದೇ. ಹೀಗೆ ಬೇರೆ ಕಡೆ ಎಲ್ಲ ಆ ಪಾಲನಾಥ್, ಚೆನ್ನಾಗಿ ಪಾಲಿಸುವುದರಿಂದ ಅಂತ ಅರ್ಥ ಇದ್ರೆ, ಇಲ್ಲಿ ಮಾತ್ರ ವ್ಯಾಪ್ತನಾದ್ರಿಂದ. ಆನ್ ಅಂದ್ರೆ ಆಸಮಂತಾತ್, ಎಲ್ಲ ಕಡೆ. ಪ ಅಂದ್ರೆ ವ್ಯಾಪ್ತನಾಗಿರುವುದು. ಪಾಲನ ಪೂರ್ಣಯೋಹ ಅಂತ ಈಗ ಧಾತು ಇದೆ. ಅದರಿಂದ ಪೂರ್ಣ ಅನ್ನುವಂತಹ ಒಂದು ಅರ್ಥವೂ ಕೂಡ ಅದಕ್ಕೆ ಸಿಗುವುದರಿಂದ ಆ ಭಗವಂತನನ್ನ ಎಲ್ಲ ಕಡೆ ಪೂರ್ಣನಾದ ಕಾರಣದಿಂದಲೂ ಅಪ್ ಎಂಬ ಶಬ್ದದಿಂದ ಹೇಳಬಹುದಾಗಿದೆ.
ವ್ಯಾಪ್ತ ಅಂದ್ರು ಆಪ್ ಅಂದ್ರು ಒಂದೇ. ನಾವು ಆಂಗಂತೂ ಉಪಸರ್ಗ ಇಟ್ಕೊಂಡು ಮತ್ತೆ ಪಾಲನ ಪೂರ್ಣೆಯೋ ಇತ್ಯಾದಿ ಧಾತುಗಳನ್ನು ಇಟ್ಕೊಂಡು ಅಲ್ಲಿ ಕಷ್ಟಪಡುವುದಕ್ಕಿಂತ ಸರಳವಾದ ನಿರ್ವಚನ ಇವತ್ತಿನ ಕೋಶಗಳಲ್ಲೇ ಇದೆ. ಆಪ್ತ ನಂಬಿಕಸ್ಥ ಅಂತ ನಾವೇನು ಹೇಳ್ತೇವಲ್ಲ, ಅಲ್ಲಿ ಆಪಲ್ದು ಧಾತು ಅದು. ಆಪಲ್ದು ವ್ಯಾಪ್ತ ಧಾತುವಿಗೆ ಕ್ತ ಪ್ರತ್ಯಯ, ಹಾಗಾಗಿ ಆಪ್ತ ಅಂತ ಶಬ್ದ ನಿಷ್ಪನ್ನ ಆಗಿರ್ತದೆ. ಆಪ್ತರಾದವರು ನಮ್ಮ ಜೀವನವನ್ನ ಅಂತರಂಗ ಬಹಿರಂಗದಲ್ಲಿ ವ್ಯಾಪಿಸಿಕೊಂಡಿರ್ತಾರೆ. ನಮಗೆ ಅವರಿಗೆ ನಮ್ಮಲ್ಲಿ ಅಧಿಕಾರ ವಿಶ್ವಾಸ ಎಲ್ಲ ಇರ್ತದೆ, ಅದರಿಂದ ಅವರನ್ನ ಆಪ್ತ ಅಂತ ಹೇಳ್ತಾರೆ. ಹಾಗೆ ನೀರು ಕೂಡ ಎಲ್ಲ ಕಡೆ ಹರಡಿಕೊಳ್ಳುವುದರಿಂದ ಅದಕ್ಕೆ ಆಪ್ ಅಂತ ಹೇಳ್ತಾರೆ. ಭಗವಂತನಂತೂ ಸರ್ವತ್ರ ವ್ಯಾಪ್ತನೇ ಆಗಿರುವುದರಿಂದ ಅವನನ್ನ ಆಪ್ ಎಂಬ ಶಬ್ದದಿಂದ ಹೇಳ್ತಾರೆ. ಈ ನೀರಿಗೆ ಮತ್ತೊಂದು ಪ್ರಸಿದ್ಧವಾದಂತಹ ಪರ್ಯಾಯ ಪದ ಜಲ ಅಂತ ಹೇಳಿ. ಈ ಜಲ ಎಂಬ ಶಬ್ದದಿಂದಲೂ ಭಗವಂತ ವಾಚ್ಯನಾಗಿದ್ದಾನೆ. ಗೀತಾ ತಾತ್ಪರ್ಯ 13ನೇ ಅಧ್ಯಾಯ ಅಲ್ಲಿ ಅಗ್ನಿಶ್ಚ ಪೃಥ್ವೀ ಚೈವ ಪ್ರಸಿದ್ಧೋ ವರುಣೋ ಜಲಂ ಅದನಾತ್ ಪ್ರಥನಾತ್ ಜನ್ಮಲಯ ಹೇತೋ ತಥಾ ವಿಧಾಃ. ಈ ಜಲ ನಮ್ಮ ಉತ್ಪತ್ತಿಗೂ ಅದೇ ಕಾರಣ, ನಮ್ಮ ನಾಶಕ್ಕೂ ಅದೇ ಕಾರಣ. ನೀರಿದ್ರೆ ನಮ್ಮ ಉತ್ಪತ್ತಿ, ನಮ್ಮ ಜೀವನ ಇದೆಲ್ಲವೂ ಕೂಡ. ವರುಣನು ಕೂಡ ತತ್ವಾಭಿಮಾನಿ ದೇವತೆಯಾದ್ರಿಂದ ನಮ್ಮ ಜನ್ಮ ಮತ್ತು ಲಯಕ್ಕೆ ಅವನು ಕಾರಣ. ಪರಮಾತ್ಮನಂತೂ ಉತ್ಪತ್ತಿ, ಸ್ಥಿತಿ, ಸಂಹಾರ ಇದೆಲ್ಲದಕ್ಕೂ ಕೂಡ ಕಾರಣನೇ ಆಗಿರುವುದರಿಂದ ಅವನನ್ನ ಜಲ ಎಂಬ ಶಬ್ದದಿಂದ ಹೇಳುವುದು ಅತ್ಯಂತ ಸಮೀಚೀನನೇ ಆಗಿದೆ. ಹೀಗೆ ಜಲ ಎಂಬಲ್ಲಿ ಜ ಅಂದ್ರೆ ಜನ್ಮ ಅಂತ ಅರ್ಥ, ಲ ಅಂದ್ರೆ ಲಯ ಅಂತ ಅರ್ಥ. ನೀರು ನಮ್ಮ ಹುಟ್ಟಿಗೆ ಕಾರಣ, ಮತ್ತೆ ಅದು ಕೆಲವು ಬಾರಿ ವಿಪರೀತ ಪರಿಣಾಮಗಳನ್ನು ಕೂಡ ನಮಗೆ ನಮ್ಮ ಜೀವಮಾನದಲ್ಲಿ ಮಾಡಬಲ್ಲದು, ಪ್ರವಾಹ ಇತ್ಯಾದಿ ರೂಪಗಳಿಂದ. ಈ ಕಾರಣದಿಂದ ಜನ್ಮ ಮತ್ತು ಲಯಕ್ಕೆ ಕಾರಣ ಆದ್ರಿಂದ ಜನ್ಮ ಎಂಬಲ್ಲಿನ ಜ, ಲಯ ಎಂಬಲ್ಲಿನ ಲ ಇದೆರಡನ್ನು ಕೂಡ ತೆಗೆದುಕೊಂಡು ಜಲ ಎಂಬ ಶಬ್ದವನ್ನ ನಿಷ್ಪನ್ನ ಮಾಡ್ತಾರೆ. ಭಗವಂತನೇ ನೀರಿನೊಳ ಅಭಿಮಾನಿಯಾದಂತಹ ವರುಣ ಮತ್ತೆ ತದಂತರ್ಗತನಾದಂತಹ ಭಗವಂತನೇ ಮುಖ್ಯವಾಗಿ ಜನ್ಮ ಮತ್ತು ಲಯಕ್ಕೆ ಕಾರಣರು ಅಂತ ನಾವಿಲ್ಲಿ ಅರ್ಥವನ್ನ ತಗೊಳ್ಬೇಕು. ಕೊನೆಯದಾಗಿ ಪರಾಯ ಪೃಥ್ವಿ ಆತ್ಮನೇ ಶರೈಶ್ಚರ ಧರಾಭ್ಯಾಂ ನಮಃ. ಪೃಥ್ವಿಯಲ್ಲಿರುವಂತಹ ಈ ಎರಡು ದೇವತಾ ರೂಪಗಳು ಶನಿ ಮತ್ತು ಧರ ಅಂದ್ರೆ ಪೃಥ್ವಿ ದೇವಿ, ಇವರಿಬ್ಬರಲ್ಲಿ ಭಗವಂತ ಅದೇ ಹೆಸರುಗಳಿಂದ ಇದ್ದಾನೆ. ಮತ್ತೆ ಪೃಥ್ವಿ ಎಂಬ ಶಬ್ದದಿಂದಲೂ ಅವನೇ ವಾಚ್ಯನಾಗಿದ್ದಾನೆ. ಇದು ಅನೇಕ ಕಡೆ ಪೃಥ್ವಿ ಶಬ್ದದ ವಾಚ್ಯತ್ವ ನಮಗೆ ಕಾಣಿಸ್ತದೆ. ಅದನಾತ್ ಪ್ರಥನಾತ್ ಅಗ್ನಿಶ್ಚ ಪೃಥ್ವಿ ಚೈವ, ಅದನಾತ್ ಪ್ರಥನಾತ್. ಗೀತಾ ತಾತ್ಪರ್ಯ 13ನೇ ಅಧ್ಯಾಯ ಹೇಳುವಂತೆ ಪ್ರಥನಾತ್ ವಿಸ್ತೃತವಾಗಿರುವುದರಿಂದ ಈ ಪೃಥ್ವಿಯನ್ನೇ ಮತ್ತೆ ಪೃಥ್ವಿಯಲ್ಲಿ ಇರುವಂತಹ ಭಗವಂತನನ್ನೇ ಪೃಥ್ವಿ ಎಂಬ ಶಬ್ದದಿಂದ ಹೇಳ್ತಾರೆ. ಇದು ಗೀತಾ ತಾತ್ಪರ್ಯ. ಅನುವ್ಯಾಖ್ಯಾನದಲ್ಲಿ 1ನೇ ಅಧ್ಯಾಯ 1ನೇ ಪಾದ 205ನೇ ಶ್ಲೋಕದಲ್ಲಿ ಪೃಥ್ವಿ ಪ್ರಥಿತೋ ಯತಃ, ಆತ ಪ್ರಥಿತ ವ್ಯಾಪ್ತನಾದ್ದರಿಂದ ಸರ್ವತ್ರ ವಿಸ್ತೃತನಾದ್ದರಿಂದ ಅವನನ್ನ ಪೃಥ್ವಿ ಎಂದು ಶುದ್ಧದಿಂದ ಹೇಳಬೇಕು ಅಂತ ವರ್ಣನೆ ಮಾಡಿದೆ. ಛಾಂದೋಗ್ಯ ಭಾಷ್ಯ ಇದು 3ನೇ ಅಧ್ಯಾಯ. ಪರಮಾತ್ಮನ ಬಾಹುಗಳ ಉಪಾಸನೆ ರಮಾದೇವಿ ಮಾಡಿದ್ದು ಅದನ್ನು ವರ್ಣನೆ ಮಾಡುವಂತಹ ಪ್ರಸಂಗ. ಅದರ ಭಾಷ್ಯದಲ್ಲಿ ಸ ಪೃಥ್ವೀ ನಾಮ ಸ್ವಾತ್ಮಾನಂ ಪ್ರಥಯೇದ್ಯತಃ. ಭಗವಂತನಿಗೆ ಪೃಥ್ವಿ ಅಂತ ಹೆಸರಿದೆ. ಯಾಕೆಂದ್ರೆ ಅವನು ಪೃಥ್ವಿಯಲ್ಲಿ ಪೃಥ್ವಿ ಎಂಬ ಶಬ್ದದಿಂದಲೇ ಇದ್ದಾನೆ. ಯಾಕೆಂದ್ರೆ ಸ್ವಾತ್ಮಾನಂ ಪ್ರಥಯೇದ್ಯತಃ, ತನ್ನ ಬಗ್ಗೆ ಜಗತ್ತಿಗೆ ತಿಳಿಸಿಕೊಡಬೇಕಾದವನು ಅವನೇ ಆಗಿದ್ದಾನೆ. ಸ್ವಯಮೇವ ಆತ್ಮನ ಆತ್ಮಾನಂ ತ್ವಂ ವೇತ್ತತ್ವಂ ಪುರುಷೋತ್ತಮ. ಭಗವದ್ಗೀತಾ ಹೇಳುವಂತೆ ತಾನೇ ತನ್ನ ಬಗ್ಗೆ ತಿಳಿದಿದ್ದಾನೆ, ತನ್ನ ಬಗ್ಗೆ ಜಗತ್ತಿಗೆ ತಿಳಿಸಿಕೊಡಬೇಕಾದಂಥವನು ಕೂಡ ಅವನೇ ಆಗಿದ್ದಾನೆ. ಅದರಿಂದ ಪ್ರಥಯತೆ, ತನ್ನ ಬಗ್ಗೆ ಜಗತ್ತಿಗೆ ತಿಳಿಸಬೇಕಾದಂತಹ
ಶಕ್ತಿ ಅವನೇ ಆಗಿರುವುದರಿಂದ ಅವನನ್ನ ಪೃಥ್ವಿ ಎಂಬ ಶಬ್ದದಿಂದ ಹೇಳ್ತಾರೆ. ಛಾಂದೋಗ್ಯ ಭಾಷ್ಯ 4ನೇ ಅಧ್ಯಾಯದಲ್ಲೂ ಕೂಡ ಆಹವನಿಯಾಗ್ನಿಯಿಂದ ಪ್ರಾಣಾದಿ ತತ್ವಗಳ ಉಪದೇಶ, ಅಲ್ಲಿ ಪೃಥುತ್ವ ಪೃಥ್ವಿ, ವಿಸ್ತೃತನಾದ್ದರಿಂದ ವ್ಯಾಪ್ತನಾದ್ದರಿಂದ ಅವನಿಗೆ ಪೃಥ್ವಿ ಅಂತ ಹೇಳಿದ್ದಾರೆ. ಛಾಂದೋಗ್ಯ ಭಾಷ್ಯ 5ನೇ ಅಧ್ಯಾಯದಲ್ಲಿ ಪ್ರಥನಾತ್ ಪೃಥ್ವಿ ನಾಮ, ಪ್ರಥನ ಅಂದ್ರೆ ಪರಿಪೂರ್ಣವಾದಂತಹ ವ್ಯಾಪ್ತವಾದಂತಹ ಗುಣಗಳಿರುವುದರಿಂದ ಆ ಪರಮಾತ್ಮನ ಪಾದಗಳಿಗೆ ಪೃಥ್ವಿ ಎಂಬ ಶಬ್ದವಾಚ್ಯತ್ವವನ್ನು ವರ್ಣಿಸ್ತಾರೆ. ಪ್ರಥನಾತ್ ಪೃಥ್ವಿ ನಾಮ ಪ್ರತಿಷ್ಠಾ ಚ ಪ್ರತಿಷ್ಠಿತೇ ಪಾದೌ ಭಗವತೋ ವಿಷ್ಣು ಪೃಥ್ವಿಯಾಶ್ರಯ ಏವಚ. ಹೀಗೆ ಭಗವಂತನ ಪಾದಗಳು ಪೃಥ್ವಿ ಅಂತ ಕರೆಸ್ಕೊಂಡಿವೆ, ಪೃಥ್ವಿಗೆ ಆಶ್ರಯವಾಗಿವೆ, ಮತ್ತು ಅನಂತ ವ್ಯಾಪ್ತವಾದ ಗುಣಗಳಿವೆ, ಎಲ್ಲರ ಸ್ಥಿತಿಗೆ ಅವು ಕಾರಣ ಆಗಿವೆ. ಆದ್ರಿಂದ ಅವುಗಳನ್ನ ಪ್ರತಿಷ್ಠಾ ಎಂಬ ಶಬ್ದ, ಈ ಪೃಥ್ವಿ ಎಂಬ ಶಬ್ದದಿಂದಲೂ ಪ್ರತಿಷ್ಠಾ ಎಂಬ ಶಬ್ದದಿಂದಲೂ ಹೇಳ್ತಾರೆ. ಉತ್ತಮಾನಾಂ ಹಿ ಪಾದೇನ ಸರ್ವಂ ರೂಪಂ ಹಿ ಕಥ್ಯತೆ ವಿಷ್ಣೋ ಪದಮಿತಿ ಹ್ಯಸ್ಮಾತ್ ಪ್ರತಿತಿರು ವೈದಿಕೀ ಸ್ಮೃತ. ಪಾದ ಅಂತಂದ್ರೆ ಕೇವಲ ಕಾಲು ಅಂತ ಅರ್ಥ ಅಲ್ಲ. ನಮ್ಮಂಥವ್ರದ್ದು ಕುರಿತಾದಂತಹ ವರ್ಣನೆ ಆಗಿದ್ರೆ ನಾವು ಪಾದದಿಂದ ನಡಿತೀವಿ ಅಂದ್ರೆ ಕಾಲಿಂದ ನಡಿತೀವಿ ಅಂತಾನೆ ಅರ್ಥ. ಆದ್ರೆ ಉತ್ತಮರಿಗೆ ಸಂಬಂಧಪಟ್ಟಂತೆ ಪಾದ ಅಂದ್ರೆ ಅವರ ಸಂಪೂರ್ಣ ಸ್ವರೂಪವೇ. ಅದರಿಂದ ವಿಷ್ಣು ಪದಂ ಅಂತಂದ್ರೆ ಆ ಭಗವಂತನ ಸಂಪೂರ್ಣವಾದಂತಹ ಸ್ವರೂಪ ಅಂತಾನೆ ಈ ವೇದಗಳಲ್ಲಿ ಪ್ರಸಿದ್ಧವಾಗಿದೆ. ಇದು ಕೂಡ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಅಲ್ಲೇ ಬರುವಂತಹ ಒಂದು ಅಭಿಪ್ರಾಯ. ಒಂದು ಐತರೆಯ ಭಾಷ್ಯದಲ್ಲಿ ಪಂಚಭೂತಗಳಲ್ಲಿ ಪಂಚರೂಪಿ ಹರಿಯ ಉಪಾಸನೆಯನ್ನು ವರ್ಣನೆ ಮಾಡುವಾಗ ಪೃಥುತ್ವ ಪೃಥ್ವಿ ನಾಮ ಭೂಮೌ ನಾರಾಯಣ ಸ್ಥಿತಃ. ಭೂಮಿಯಲ್ಲಿ ಪೃಥ್ವಿಯಲ್ಲಿ ನಾರಾಯಣ ಎಂಬ ಶಬ್ದದಿಂದ ಭಗವಂತ ಇದ್ದಾನೆ. ಅವನಿಗೂ ಪೃಥ್ವಿ ಅಂತ ಹೆಸರು. ಯಾಕಂದ್ರೆ ಪೃಥುತ್ವ ವ್ಯಾಪ್ತನಾದ್ದರಿಂದ, ಗುಣಪೂರ್ಣನಾದ್ದರಿಂದ ಪೃಥ್ವಿ ನಾಮಕನಾಗಿ ನಾರಾಯಣ ಸದಾ ಪೃಥ್ವಿಯಲ್ಲಿದ್ದಾನೆ ಅಂತ ಆತನ ಉಪಾಸನ.